ನಮ್ಮ ಸರ್ಕಾರಿ ಶಾಲೆಗಳು ಇದು ದೇವಸ್ಥಾನ ರೀತಿಯಲ್ಲಿ ನೀವು ಕಾಪಾಡಬೇಕು ಅಂತೇಳಿ ಅವತ್ತು ಒಂದು ದೊಡ್ಡ ತೀರ್ಮಾನಗಳನ್ನ ಮಾಡಿದ್ದನ್ನು ನಾವೆಲ್ಲ ಇಲ್ಲಿ ನೋಡಿದ್ದೇವೆ. ಸೊ ಹಂಗೆ ನಾನು ಕೃಷ್ಣ ಅವ್ರ ಬಗ್ಗೆ ಮಾತಾಡಕ್ ಹೊರಟ್ರೆ ಅದು ಎಷ್ಟು ಗಂಟೆ ಬೇಕೋ, ಅನೇಕ ಅನುಭವಗಳು ಬೇಕಾದಷ್ಟಿದೆ. ನಾನು ಜಾಸ್ತಿ ಹೊತ್ತು, ಯಾಕೆಂದ್ರೆ ನಾನು ಮೊನ್ನೆ ಮಾತಾಡಕ್ ಆಗ್ಲಿಲ್ಲ. ಬಹಳ ಜನ ತಾವೆಲ್ಲ ಬಂದ್ರಿ, ಅವ್ರಿಗೆ ಗೌರವನ ಸಲ್ಲಿಸಿದ್ರು. ನಾನು ನನ್ನ ಡ್ಯೂಟಿ ನಾನು ಮಾಡಬೇಕಾಗಿದ್ದು. ಡೆಪ್ಟಿ CM ಅಲ್ಲದೆ ನಾನೊಬ್ಬ ಪಾರ್ಟ್ ಆಫ್ ದಿ ಫ್ಯಾಮಿಲಿ ಅನ್ನೋದು ಕೂಡ ತಮಗೆಲ್ಲ ಗೊತ್ತಿದೆ. ಸೊ ಮಾಡಬೇಕಾಗಿತ್ತು. ಸೊ ಅವರು BJP ಹೋದಾಗ ಕೆಲವು ತೀರ್ಮಾನ ಅದೇನೇನೋ ನಡೀತು, ಅದನ್ನ ದಾಖಲೆಗೆ ತರೋದು ಬೇಡ, ವೈ ಯಾಕಾಯ್ತು ಹೆಂಗಾಯ್ತು ಅನ್ನೋದು ಬೇಡ. ನಾವೆಲ್ಲ ಸೇರಿ ಇವತ್ತು ಅವ್ರ ಆತ್ಮಕ್ಕೆ ಶಾಂತಿ ಕೋರಿದ್ದೀವಿ. ಒಳ್ಳೇದಾಗ್ಲಿ. ಈ ಸಂದರ್ಭದಲ್ಲಿ ಅವರ ಬದುಕಿನ ಏನು ಮಾರ್ಗದರ್ಶನ ಆದರ್ಶ ಈ ರಾಜ್ಯಕ್ಕಿದ್ದು, ನಮ್ಮಂಥವ್ರೆಲ್ಲ ಇಲ್ಲಿ ಕೂತಿರೋರೆಲ್ಲ ಅದನ್ನ ಪಾಲನೆ ಮಾಡ್ಕೊಂಡು ಹೋದ್ರೆ ಸಾಕು. 62ರಲ್ಲಿ MLA ಆಗಿದ್ದು ಅವರು ದೇವೇಗೌಡರು. 62 ಟಿಲ್ ಟುಡೇ, ಒಂದು 2-3 ವರ್ಷದವರೆಗೂ ಅವ್ರ ಆರೋಗ್ಯ ಇಲ್ಲ. ದೇವೇಗೌಡರು ಇವತ್ತವರೆಗೂ ಆಕ್ಟಿವ್ ಆಗಿದ್ದಾರೆ, ಅದೊಂದು ಬೇರೆ ವಿಚಾರ. ಈ ಸೋ ಸ್ಟ್ರಾಂಗ್, ಅವ್ರಕಿನ್ನ 1 ವರ್ಷ ಚಿಕ್ಕವರು. ಸೊ ಇಲ್ಲಿ ಭಗವಂತ ಅವ್ರು ಏನು ನಮ್ಗೆ ಆದರ್ಶ ಕೊಟ್ಟಿದ್ದಾರೆ, ನಿಮ್ ಪೀಠದಿಂದ ಏನೇನು ಇಲ್ಲಿಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ, ಈ ಪೀಠದಿಂದ ಏನೇನು ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸೊ ಎಲ್ಲ ನಮ್ಮ ಸ್ನೇಹಿತರುಗಳು ಹಂಚ್ಕೊಂಡು ಅದನ್ನ ಕಲ್ತ್ಕೊಂಡ್ರೆ ಸಾಕು, ಅವ್ರಿಗೊಂದು ದೊಡ್ಡ ನಮನ ಕೊಟ್ಟಂಗೆ ಆಗ್ತದೆ ಅಂತೇಳಿ ಭಗವಂತ ಅವರ ಅನ್ಯಾಯಿಗಳಿಗೆ, ಅವರ ಕುಟುಂಬದ ಸ್ನೇಹಿತರುಗಳಿಗೆ ಭಗವಂತ ಅವ್ರಿಗೆ ಒಳ್ಳೆ ದೇವರು ಮೇಲ್ಗಡೆ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಪ್ರಾರ್ಥಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ, ಅವಕಾಶ ಕೊಟ್ಟಿದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.